ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಈ ವಿಡಿಯೋ ಏನಂದರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಸ್ಸಲ್ಲಿದ್ದೀವಿ ನಾವು. ಆ್ಯಂಡ್ ವಾಯ್ಸ್ ಕೇಳಿಸಿಲ್ಲ ಅಂದರೆ ಏನು ಬಿಟ್ಟು ನನಗೂ ಒಂಥರ ಸೇರಲ್ಲೆಲ್ಲ ಇದ್ದಾರೆ ಒಂಥರ ಮುಜುಗರ ಆಗುತ್ತೆ ಮಾತಾಡೋಕ್ಕೆ. ಆ್ಯಂಡ್ ಆ್ಯಂಡ್ ನಾವು ಈ ಕಡೆ ಕೂತ್ಕೊಂಡಿದ್ವಿ. ಆ್ಯಂಡ್ ನಮ್ಮತ್ತೆ ನಮ್ಮ ನಾನಿಯವರೆಲ್ಲ ಅಲ್ಲಿ ಕೂತಿದ್ದಾರೆ. ಇವಾಗ KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿಸ್ತೀನಿ ಹೇಗೆ ಹೋಗ್ತೀವಿ ಏನು ಅಂತ. ಈ ಬಸ್ ಫುಲ್ ಆದಮೇಲೆ ಹೋಗ್ತಾ ಇದ್ದೀವಿ. ಸೆವೆನ್ ರೀಚ್ ಆಗಿದ್ದೀವಿ ನಾವು. ಇವಾಗ ಟೈಮ್ ಎಷ್ಟಂದರೆ ಇವಾಗ 5 ಆಗಿದೆ. ಕರೆಕ್ಟಾಗಿ 5 o'clock. ಇವಾಗ ಕಾಫಿ ಕುಡಿಯೋಕ್ಕೆಲ್ಲ ಕೂತಿದ್ದಾರೆ. ಲಡ್ಡು 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 ಟೈಮ್ ಎಷ್ಟು ಸರ್? 5 ಗಂಟೆ. ಇನ್ನೊಂದು ಅರ್ಧ ಬಸ್ಸಲ್ಲಿ ಬಂದಂದು ಎಲ್ಲರ ಮುಖ ನೋಡಿದ್ರಲ್ಲ ಹೇಗಿದೆ ಅಂತ. ಎಲ್ಲ ವಾಮಿಟ್ ಮಾಡೋ ಸ್ಟೇಜಲ್ಲಿ ಇದ್ರು. ಬಸ್ ಬಸ್ ಡ್ರೈವರ್ ಕಾಫಿ ತಗೊಂಡಿದ್ದೆ. ಬಸ್ ಡ್ರೈವರ್ ಮಾತ್ರ ಎಲ್ಲರಿಗೂ ಬಾಯಿಗೆ ಬಂದ್ಬಿಟ್ಟಿತ್ತು. ಅಲ್ಲಿ ಹಂಗೆ ಓಡಿಸಿದ್ರು. ಆ್ಯಂಡ್ ಇವಾಗ ಬಂದಿದ್ದೀವಿ. ನಾನು ನೇತ್ರಾವತಿಗೆ ಹೋಗಬೇಕು ಅಂತಿದ್ದಾರೆ, ಗೊತ್ತಿಲ್ಲ. ನೇತ್ರಾವತಿಗೆ ಹೋಗಿ ಧರ್ಮಸ್ಥಳ ಸ್ವಾಮಿ ದರ್ಶನ ಮಾಡ್ಕೋಬೇಕು. ಹೀಗೆ ನೋಡ್ತಾ ಇರಿ. ಆ್ಯಂಡ್ ನಿಮಗೆ ಎಂಥದ್ದು ಅದು ಟಿಕೆಟ್ ಬಗ್ಗೆ ಎಲ್ಲ ಹೇಳಿದರೆ, ನಾವು KSRTC ಬಸ್ಸಲ್ಲಿ ಬಂದಿದ್ದಲ್ವ, ಅಲ್ಲಿ ಹೆಣ್ಮಕ್ಳಿಗೆ ಆಲ್ರೆಡಿ ಫ್ರೀ ಇರುತ್ತೆ. ಸೊ ಒಬ್ಬರಿಗೆ 400 rupees ಚಾರ್ಜ್ ಮಾಡಿದ್ದಾರೆ. ಒಬ್ಬರು 400 rupees ಚಾರ್ಜ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಫಾಸ್ಟಾಗಿ ಬಂದ್ರಪ್ಪ ಎಲ್ಲರೂ. ಸಕ್ಕರೆ ಜಾಸ್ತಿ ಆಗಿಲ್ಲ ಪ್ರೇಮಣಿ. ದಾನ್ಗೆ ಸುಬ್ಬಿಸ್ತಾ ಹೊಂದಿದ್ವಿ. ಮುಖ ನೋಡಿ ಹೆಂಗಾಗಿತ್ತೆ. ಚೆನ್ನಾಗಿದ್ರೇ ನೋಡ್ಸಿದ್ರು, ಚೆನ್ನಾಗಿಲ್ದಿದ್ರಿಗೂ ನೋಡ್ಸೋದೆ. ಸಕ್ಕರೆ ಜಾಸ್ತಿ ಐತೆ. ನಾನು ಬೇಡ ಅಂದೆ ತಾನೇ. ನನ್ನ ಮಗ ಚೆನ್ನಾಗಿ ನಿದ್ದೆ ಹೊಡೆದವನೆ. ಅರಸೀಕೆರೆ ಹಬ್ಬ ರೋಳ ಅದು. ಅವು ಎತ್ತಿ ಬಡ್ಸೋರು ನಮ್ಮನ್ನು. ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ವೆಯ್ಟ್ ಮಾಡಿ. ನೆಕ್ಸ್ಟ್ ನಾವು ನೇತ್ರಾವತಿ ನದಿಗೆ ಹೋಗಿದ್ವಿ. ಇಟ್ ಆಲ್ಮೋಸ್ಟ್ 5:30 ಟೈಮ್. ಆದರೆ ನೀರು ನೋಡಿದ್ರೆ ಮಾತ್ರ ಚಡ್ಡಿಗಳೆಲ್ಲ ಅಲ್ಲಲ್ಲೇ ಒಕ್ಕೊಂಡು ಗರೀಬಾಗಿತ್ತು. ಅದಕ್ಕೆ ನಾವು ಅಲ್ಲಿ ಸ್ನಾನನೇ ಮಾಡಿಲ್ಲ. ಫುಲ್ ಗಲೀಜು ಮಾಡಿ ಇಕ್ಬಿಟ್ಟಿದ್ದಾರೆ ನೇತ್ರಾವತಿನ. ಅಲ್ಲಿಂದ ನಾವು ಮತ್ತೆ ವಾಪಸ್ ಬಂದು ನಾವು ಫ್ರೆಶ್ ಅಪ್ ಸ್ವಲ್ಪ ಆಗಿ ದೇವಸ್ಥಾನಕ್ಕೆ ಬಂದ್ವಿ. ಧರ್ಮಸ್ಥಳ ದೇವಸ್ಥಾನಕ್ಕೆ ಫುಲ್ ಎಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ. ಒಂದೊಂದು ಕಂಪಾರ್ಟ್ಮೆಂಟು ನಾನು ನೋಡಿಸ್ತೀನಿ. ಫುಲ್ ಎಲ್ಲ ಒಂಥರ ಚೇಂಜ್ ಮಾಡಿಕ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ವಾ, ಒಂದೊಂದು ಕಂಪಾರ್ಟ್ಮೆಂಟ್ಗೂ ತಿರುಪ್ತಿನಲ್ಲಿ ಯಾವ ಥರ ಇದೆಯೋ ಆ ಥರ ಎಲ್ಲ ಮಾಡಿಕ್ಬಿಟ್ಟಿದ್ದಾರೆ. ಆ್ಯಂಡ್ ಹಾಗೆ ದರ್ಶನ ಕೂಡ ನಮಗೆ ಬೇಗ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೀವು ನೋಡ್ತಿದ್ದಿಲ್ಲ, ಆಚೆ ಬಂದ್ವಿ. ಈಗ ದೇವಸ್ಥಾನದ ಉಗುಳಬಾರದು ಹಾಗೂ ಗಲೀಜು ಮಾಡಬಾರದು. ಇವಾಗ ಪೂಜೆ ಆಯಿತು. ಪೂಜೆ ಆಗಿ ಇವಾಗ ಬರ್ತಾ ಇದ್ದೀವಿ. ಆ್ಯಂಡ್ ನಾವು ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿದ್ದೀವಲ್ಲ, ಅದನ್ನೆಲ್ಲ ಮತ್ತೆ ರಿಕವರಿ ಮಾಡಿ ತಗೊಂಡು, ಮತ್ತೆ ಲಗೇಜ್ ಎಲ್ಲ ಇದೆ ಅದೆಲ್ಲ ತಗೊಂಡು ಬರಬೇಕು. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ಅವೆಲ್ಲ ತೊಗೊಂಡಾದ್ಮೇಲೆ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ
ತುಲಾಭಾರ ಮಾಡಿಸುವವರಿಗೆ ಇಂಥ ದೇವಸ್ಥಾನದ ಪ್ರಸಾದ ಎಡಗೈಗೆ ತೊಗೊಂಡ್ವಿ ಬಲಭಾಗದಲ್ಲಿ ಏನಂದರೆ ಒಂದು ಪೇರ್ ಪ್ರಸಾದ ದೇವಸ್ಥಾನದ 150 ರುಪೀಸ್ ಅಂತ. ತುಲಾಭಾರ ಮಾಡಿಸುವವರಿಗೆ ಇವಾಗ ನಾವು ದೇವಸ್ಥಾನದ ಏನು ಮಾಡ್ತಾ ಇದ್ದೀವಿ, ದೇವರ ದರ್ಶನಕ್ಕೆ ಹಾಗೂ ಪೂಜೆಗೆ ಧರ್ಮಸ್ಥಳ ಏನಿದೆ ಅದು ಯಾಕೆ ಹಳೆ ಚಪ್ಪಲಿ ನೋಡು ಅವ್ರದೆಲ್ಲ ಒಂದೆಲ್ಲ ಉಡ್ಡಾಕ್ ಬಿಟ್ಟವ್ರೆ 10:30 ಎಂತ ಟೈಮಿ ಬಿಡು 2:15 10:30 ಊಟ ಎಲ್ಲ 10:30 ಇಲ್ಲೇ 10:30 ಗಂಟೆ ಇರ್ತಾರೆ ಇಲ್ಲೇ. ಫುಲ್ ಚೇಂಜ್ ಆಗಿದೆ ದಾರಿ, ಹೆಂಗೆಂಗೋ ರೂಟೆಲ್ಲ ಮಾಡಿದ್ದಾರೆ, ಹೆಂಗೆಂಗೋ ಚೇಂಜ್ ಆಗಿದೆ. ನಾನು ಯಾವಾಗೋ ಜಮಾನ್ದಲ್ಲಿ ಬಂದಿದ್ದು, ನಾನು ಸ್ಕೂಲ್ಗೆ ಹೋಗಬೇಕಾಗಿರೋ ಟೈಮಲ್ಲಿ ನಾನು ಬಂದಿದ್ದು. ಇಲ್ಲಿ ದರ್ಶನಕ್ಕೆ ಇವಾಗ ಫುಲ್ ಚೇಂಜ್ ಆಗಿದೆ. ನೀವು ಒಂದ್ಸಲ ಬಂದು ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗಿ. ಇವಾಗ ಕೌಂಟರ್ಗೆ ಹೋಗಿದ್ದಾರೆ ಲಗೇಜ್ ತೊಗೊಂಬರೋಕ್ಕೆ. ಆ್ಯಂಡ್ ನಮ್ಮ ನಾದಿನಿ ಎಂಥದ್ದು ಹಲ್ವಾ ತೊಗೋಬೇಕು ಅಂತ ಹೇಳ್ತಿದ್ರು. ಅದನ್ನು ನೋಡ್ತಾ ಇದ್ದಾರೆ ಎಷ್ಟು ಏನು ಎತ್ತಂತ. ತುಂಬ ರೇಟ್ ಇದೆ ಇಲ್ಲಿ, ನಾನು ನೋಡಿಸ್ತಾ ಇದ್ದೀನಲ್ಲ, ತುಂಬ ರೇಟ್ ಇದೆ. ಎಂಥ 1/4 kg 160 ರೂಪಾಯಿ ಏನೋ ಸಮಥಿಂಗ್ ಹೇಳ್ತಾಯಿದ್ರು. ಸುಮ್ಮನೆ 1/4 kg ಮತ್ತು ಒಂದು ಬಾಕ್ಸ್ 100 ರೂಪಾಯಿ ಅಂತೆ. ಆ ಸ್ವೀಟೆಲ್ಲ ಒಂದು ಬಾಕ್ಸಲ್ಲಿ ಹಾಕಿದ್ದಾರೆ, ಅದು ಒಂದು ಬಾಕ್ಸ್ 100 ರೂಪಾಯಿ ಅಂತೆ. ನಾನು ಹಂಗೆ ನಿಮಗೆ ನೋಡಿಸ್ತಾ ಇದ್ದೆ. ಅದೊಂದು ಚಿಕ್ಕದಾಗಿ ಲೂಸು ಎಂತ ತೊಗೊತಿದ್ದಾಳೆ. 1/4 kg 100 ರೂಪಾಯಿ 140 ರೂಪಾಯಿ ಐ ಥಿಂಕ್ ಸೊ. ನಾನು ಇದನ್ನೆಲ್ಲ ವೀಡಿಯೋ ಮಾಡ್ತಿರ್ಬೇಕಾದ್ರೆ ನನ್ನ ವಾಯ್ಸ್ ಕೇಳಿಸ್ತಾನೇ ಇಲ್ಲ. ವೀಡಿಯೋ ಆಗಿದೆ, ವಾಯ್ಸ್ ಅಂತೂ ಆ್ಯಡ್ ಆಗಿಲ್ಲ ಅದರಲ್ಲಿ. ನಾನು ಮಾತಾಡ್ತಾಯಿದ್ದೀನಿ ಆದರೆ ರೆಕಾರ್ಡ್ ಮಾತ್ರ ಆಗಿದೆ, ವಾಯ್ಸ್ ಬಂದಿಲ್ಲ. ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಕೇಳ್ತಿದ್ದಾರೆ ಏನಾದರೂ ತೊಗೊತೀಯಾ, ಏನಾದರೂ ಬೇಕಾ ಅಂತ. ನಾನು ಏನು ಬೇಡ ಅಂತಂದೆ. ಎಲ್ಲ ಇಲ್ಲೇ ಸಿಗುತ್ತಲ್ಲ, ಅಲ್ಲೋಗಿ ಅಷ್ಟೇ ಇಟ್ಬಿಟ್ಟು ಯಾಕೆ ತೊಗೊಬರ್ಬೇಕು ಅಂತ. ಅದೇ ನಾನು ಏನು ಬೇಡ ಅಂದೆ. ನಮ್ಮ ನಾದಿನಿ ಮಾತ್ರ ಒಂದು ಸ್ವೀಟ್, ಒಂದು ಚಿಕ್ಕ 1/4 kg ಸ್ವೀಟ್ ತೊಗೊಂಡ್ಳು, ಅದು ಅಲ್ವಾ. ಆ್ಯಂಡ್ ಮುಂದೆ ಹೋಗ್ತಾ ಈ ಥರ ವಾಲೆಗಳೆಲ್ಲ ಇಟ್ಟಿದ್ರು, ಚೆನ್ನಾಗಿದೆ. ಏನಂದರೆ ನನಗೆ 50 ರೂಪಾಯಿ 100 ರೂಪಾಯಿ ಅಷ್ಟೇ ಇರಬೇಕು. ಜುಮ್ಕ 100 ರೂಪಾಯಿ ಕೊಡ್ಬೋದು, ಅದು ಇದೆಲ್ಲ ತುಂಬ ಸಣ್ಣದಿದೆ. ನಂಗೆ ಸ್ವಲ್ಪ ದಪ್ಪ ಇರಬೇಕು ವಾಳೆಗಳು. ನಾನು ಬೇಡ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದೆ. ಹಾಗೆ ನಾವು ನಡ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಸುಸ್ತಾಗ್ಬಿಟ್ಟಿದೆ ನಮಗೆ, ನಡೆದು ನಾನು ಹಾಕಿದ್ದೀನಲ್ಲ ಬ್ಯಾಗಲ್ಲಿ ಹೆವಿ ತೂಕ ಇದೆ ಆ ಬಟ್ಟೆ ಈ ಬಟ್ಟೆ ಅಂದ್ಕೊಂಡು. ನಾನು ಅದನ್ನೇ ಆ ವಿಡಿಯೋದಲ್ಲಿ ಹೇಳ್ತಿದ್ದೆ, ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ, ತುಂಬ ಸುಸ್ತಾಗ್ತಿದೆ ಅಂತ. ಹಾಗೆ ನಡ್ಕೊಂಡು ಬರ್ತಾ ಇದ್ದೀವಿ ನಿಧಾನವಾಗಿ, ಹೆಂಗೂ ಸೇರಿಸಿ ಹೋಗ್ತಾ ಇದ್ದೀವಿ ಮುಂದಕ್ಕೆ ಬಸ್ ಸ್ಟಾಪ್ವರೆಗೂ. ಮುಂದೆ ಎಲ್ಲರೂ ಪಾಸ್ ಔಟ್ ಆದರೆ ನಾನು ನೋಡಿ ಲಾಸ್ಟಲ್ಲಿ ಹೋಗ್ತಾ ಇದ್ದೀನಿ ನಿಧಾನವಾಗಿ ಹೋಗ್ಕೊಂಡು. ನನ್ನ ವಾಯ್ಸ್ ತುಂಬ ಕಚ್ಚಡವಾಗಿದೆ ಅಂತ ಅಂದ್ಕೋಬೇಡಿ, ನನ್ನ ಮೂಗೆಲ್ಲ ಕಟ್ಬಿಟ್ಟಿದೆ, ಅದಕ್ಕೆ ನನ್ನ ವಾಯ್ಸ್ ಈ ಥರ ಇದೆ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು ನೀವೇ ನನ್ನ ವಾಯ್ಸ್ನ. ಹೆಂಗೆ ಹೋಗ್ತಿದ್ದೀನಿ ನೋಡಿ, ಹೋಗ್ಲಾಡ್ಕೊಂಡು. ಇದು ಆವಾಗಲೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ, ಅದು ಮತ್ತೆ ನಂಗೆ ಹೊಟ್ಟೆ ಹಶ್ವಾಗ್ತಿದೆ. 7:30 ಆದ್ರೂ ನಂಗೆ ಆವಾಗಲೇ ಹೊಟ್ಟೆ ಹಶ್ವಾಗ್ತಿದೆ. ನಾನು ಆ ಅಂಗಡಿ ಈ ಅಂಗಡಿ ತಿಂಡಿಗಳ ಅಂಗಡಿ ಇದೇ ನೋಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ತಿಂಡಿಗಳ ಅಂಗಡಿ ಮೇಲೂ ಕಣ್ಣು ಬೀಳ್ತಿದೆ ನನಗಂತೂ. ಅದು ಯಾವುದು ಓಪನ್ ಆಗಿಲ್ಲ ಸದ್ಯಕ್ಕೆ ಅಂಗಡಿಗಳೆಲ್ಲ. ಕುಕ್ಕೆ ಸುಬ್ರಹ್ಮಣ್ಯಗೂ ಹೋಗೋಕ್ಕೆ ಬಸ್ಸಲ್ಲಿ ಕೂತಿದ್ದೀವಿ. ಅವ್ರು ಇನ್ನೂ ಬಸ್ ಫುಲ್ ಆಗಬೇಕು ಅಂತ ಬಸ್ ಬೀಳಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಅದೇ ಹೇಳ್ತಿದ್ದಾರೆ. ನಾನು ಏನಂದರೆ ತುಂಬ ಚಳಿ ಇರುತ್ತೇನೋ ಅಂದ್ಬಿಟ್ಟು ಟಿ ಶರ್ಟ್ಸ್ ಎಲ್ಲ ಹಾಕ್ಕೊಂಬಂದಿದ್ದು, ನೋಡಿದ್ರೆ ಹೆವಿ ಬಿಸಿಲು. ಆಮೇಲೆ ನಾನು ಅದನ್ನೇ ಹೇಳ್ತಿದ್ದೀನಿ, ನಾನಿರೋದೇ ಕಪ್ಪು, ಅದ್ರಲ್ಲಿ ಬಿಸಿಲು ಬಿದ್ದು ನಾನು ಇನ್ನೂ ಕಪ್ಪಗಾಗ್ಬಿಡ್ತೀನಿ ಅಂತ ಅದನ್ನೇ ಹೇಳ್ತಿದ್ದಾರೆ. ಆ ಕಡೆ ಏನೋ ಮಾತಾಡ್ತಿದ್ದಾರೆ ನಮ್ಮ ಮನೆಯವರು. ನಾನು ಅಂತಲೇ ನೋಡ್ತಿದ್ದೀನಿ. ನಮ್ಮ ಲಡ್ಡು ಅವ್ನು ಗಾಡಿ ಹೋದರೆ ಸುಮ್ಮನಿರ್ತಾನೆ, ಅಕಸ್ಮಾತ್ ಏನಾದರೂ ಅಲ್ಲೇ ಇದ್ದರೆ ಅವನು ಶೆಕೆಗೆ ಅಳ್ತಾ ಇರ್ತಾನೆ. ಆ ಥರ ಮಾಡ್ತಾಯಿದ್ದ. ನಾನು ಆಧಾರ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಆ ಬಸ್ ಅವ್ರಿಗೆ ನೋಡ್ಸೋಕ್ಕೆ. ನಾನು ಹಾಗೆ ಆಧಾರ್ ಕಾರ್ಡ್ ಫೋಟೋಸ್ ಎಲ್ಲ ಹಾಗೆಲ್ಲ ನೋಡಿಸ್ಬಾರ್ದು ಆಗ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಧಾರ್ ಕಾರ್ಡ್ ಫೋಟೋದಲ್ಲಿ ಯಾರು ತಾನೇ ಚೆನ್ನಾಗಿರ್ತಾರೆ ಹೇಳಿ ನೀವೇ.
ಬಿಸಿಲು. ಊಟ ತಿಂದು ಇವಾಗ ಬಂದ್ವಿ. ಊಟ ನಿಮಗೆ ಮೊಬೈಲಲ್ಲಿ ನೋಡ್ಸಿದ್ನಲ್ವಾ, ಎಂಥದ್ದು ಕಪ್ಪು ಅನ್ನನೂ ಇಲ್ಲ ಅದರಲ್ಲಿ, 45 ರೂಪಾಯಿ ಅಂತೆ. ಅಯ್ಯೋ, ಟೋಟಲ್ ಬಿಲ್ 500 ರೂಪಾಯಿ ಆಗೈತೆ ಊಟಕ್ಕೆ. ಇವಾಗ ನಾವು ನಿಂದೆ ಬಿಸಿಲು ಇವೇ ಐತೆ, ಬಿಸಿಲು ಇವೇ ಐತೆ. ನನ್ನ ಮುಖ ಟ್ಯಾನ್ ಆಗಿಬಿಡುತ್ತೆ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಏನೋ ಏನೋ ಏನು ಹೆಸರು ಹೇಳಿದ್ದು ರೀ? ಕುಮಾರ ಮನುನ ಕುಮಾರದ್ವಾರ ಹೋಗೋಣ. ನೋಡ್ತಾ ಇರಿ. ಈ ದೇವಸ್ಥಾನ ಯಾವ ದೇವಸ್ಥಾನ? ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲ ಇದು? ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದು. ಇದಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗ್ಬೇಕಂತೆ. ಸೊ ಅದಕ್ಕೆ ಬಂದೀವಿ. ಅಮ್ಮ ನನ್ನ ಕೈಲಿ ಆಗ್ತಾನೆ ಇಲ್ಲ. ಎಷ್ಟು ಬಿಸಿಲು, ನನ್ನ ಮುಖ ಇರೋದೇ ಕಪ್ಪು, ಇನ್ನೂ ಕಪ್ಪಗಾಗ್ಬಿಡ್ತೀನಿ. ನೀನು ಮಡ್ಗಲ್ವಾ? ನೀನು ಮಡ್ಗಲ್ವಾ? ಕರ್ಕಲ್ವಾ ಮಡ್ಗ ಏನಾಗಾಯ್ತಾ? ತೇರು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಮೇ ಬಿ ಇವತ್ತು ನೈಟಿಗೆ ಏನಾದರೂ ತೇರಿರುತ್ತೋ ನಾಳೆ ಇರುತ್ತೋ ಗೊತ್ತಿಲ್ಲ ಇದ್ರ ಬಗ್ಗೆ. ಆ್ಯಂಡ್ ಇವಾಗ ಹೇಳ್ದಲ್ಲ, ಹೇಳು. ದರ್ಶನ ಮುಗೀತು. ಇನ್ನೇನು ಎಲ್ಲ ಮುಚ್ತಾ ಇದ್ದಾರೆ ಅಂತ ಹೇಳ್ತೇವೆ. ಕ್ಲೋಸ್ ಮಾಡ್ತಾ ಇದ್ರು ಅಂತ. ಆವಾಗ ಹೆಂಗೋ ಫುಲ್ ದೇವ್ರನ್ನ ಏನಂದ್ರೆ ತುಂಬ ಹತ್ರದಿಂದ ದರ್ಶನ ಆಯಿತು. ಇವಾಗ ಆ ನದಿ ಹೆಸರು ಅವಾಗ ಹೇಳಿದ್ನಲ್ಲ, ಆ ನದಿ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬೇಕಂದ್ರೆ ಆಟೋ ಬೇಕು, ಚಪ್ಪಲಿ ಬೇಕು. ತಡೀರಿ, ಹಾಗೆ ನಿಮಗೆ ದೇವಸ್ಥಾನ ಇವಾಗ ಆಟೋದಲ್ಲಿ ಬಂದ್ವಿ. ಆಟೋದಲ್ಲಿ ಒಂದೇ ಆಟೋದಲ್ಲಿ ಹತ್ತಿದ್ರೆ 60 ರೂಪಾಯಿ ಅಂತೆ. 2 ಆಟೋದಲ್ಲಿ ಹತ್ತಿದ್ರೆ ಒಂದು ಆಟೋಗೆ 50, ಇನ್ನೊಂದು ಆಟೋಗೆ 50. ಬಂದಿಲ್ಲ ಹೋಗೋದೇನಾ? ಹಾಗಂತೆ
ಇವಾಗ ಏನೋ ನದಿ ಕೊಳ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ. ಏನಮ್ಮ ಇಷ್ಟ ಜ್ಯೂಸ್ ಕುಡಿಬೇಕು ಅಂತ ಹುಡುಕಾಡ್ತಾ ಇದ್ದೀವಿ. ಸ್ಪ್ರೈಟ್ ಇಲ್ಲ, ಸೆವೆನ್ ಅಂತ ಹೇಳ್ತಿದ್ದಾರೆ. ನೋಡೋಣ. ನಾವು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಪೂಜೆ ಆಯಿತು, ಎಂಜಾಯ್ ಮಾಡಿದಾಯಿತು, ಎಲ್ಲ ಆಯಿತು. ಇವಾಗ ಮನೆಗೆ ಬಸ್ಸಲ್ಲಿ ರಿಟರ್ನ್ ಆಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟ್ರಿ? 2:30 ಆಗೈತಾ? ಇವಾಗ ಒಂದು 2:30 ಆಗಿದೆ. ರೀಚ್ ಆಗೋಷ್ಟೊತ್ತಿಗೆ 10:30. ಮೆಜೆಸ್ಟಿಕ್ ರೀಚ್ ಆಗೋಷ್ಟೊತ್ತಿಗೆ, ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 10:30 ಅನ್ನೋದಾಗುತ್ತೆ. ಆ ಬಿಸಿಲು ಏನು ಬಿಸಿಲು ಅಂತೀರಾ? ಬಿಸಿಲಲ್ಲಿ ಇದ್ದಿದ್ದು ನನ್ನ ಮುಖ ಮೊದಲೇ ಕರ್ರಾಗ್ಬಿಟ್ಟಿದ್ದೆ. ನಾವು ಪಕ್ಕ ಲೋಕಲ್ ಬಸ್ಸಲ್ಲಿ ಹೋಗ್ತಿದ್ದೀವಿ ನಾವು. ನನಗೆ ಯಾವಾಗಲೂ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇದರ ಕನ್ನಡಿ ಕನ್ನಡಿ ಅಲ್ಲ, ಕಿಟಕಿ ವೀರೇ ಇಲ್ಲ. ನಾನು ಕನ್ನಡ ಮೀಡಿಯಮು. ಇಲ್ಲಿ ಕಿಟಕಿ ಇರುತ್ತಲ್ಲ, ಆ ಕಿಟಕಿ ಹತ್ರನೇ ಕೂತ್ಕೋಬೇಕು. ಇನ್ನು ಸ್ವಲ್ಪ ಹೊತ್ತಿಗೆ ಏರ್ಫೋನ್ ಎತ್ಕೊಳ್ತೀನಿ. ನಾನು ಏರ್ಫೋನ್ ಹಾಕ್ಕೊಂಡು ಹಾಡು ಕೇಳಿಸ್ಕೊಂಡು ಹೋಗ್ತಾ ಇರೋದು. ಏನಿರುತ್ತೆ ಅವಾಗ. ಇವ್ರು ಬಸ್ ಹತ್ತಿದ ತಕ್ಷಣ ನಿದ್ದೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗ. ನಿದ್ದೆ ಮಾಡ್ತಿದ್ದಾನೆ. ನಾನು ಮಲ್ಕೋಬೇಕು. ನಿದ್ದೆನೇ ಇಲ್ಲ. ಏನೋ ನೋಡ್ತಾವನೆ ಹುಡುಗ. ನಾನು ಮಲ್ಕೋಬೇಕು, ನಿದ್ದೆನೇ ಇಲ್ಲ. ನೋಡೋಣ ನೆಕ್ಸ್ಟ್ ಏನೇನಾಗುತ್ತೋ ಏನೋ ಅಂತ. ಅಕಸ್ಮಾತ್ ಇದೇ ಲಾಸ್ಟ್ ಎಂಡಿಂಗ್ ಅಂದರೆ ಇನ್ನೂ ಯಾರ್ಯಾರು ನೋಡ್ತಿದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಆಲ್ ಮಾಡಿಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡಿ. ಓಕೆನಾ? ಆಲ್ರೆಡಿ ನೋಡ್ತಿದ್ದೀನಿ ನಾನು. ನನ್ನ ಮೊಬೈಲ್ ಬಿತ್ತೋಗ್ಬಿಡ್ತು ಕೆಳಗಡೆ ಮೇಲೆ. ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೋಡಿ ಬಸ್ಸು. ನೋಡಿದ್ರಾ? ಸಾಕು ನೋಡಿದ್ದು. ಹೋಗಿ ಕೆಲಸ ನೋಡಿ. ಟಾಟಾ, ಬಾಯ್ ಬಾಯ್. ಅಷ್ಟೇ.